ರಾಜ್ಯ ವಿಭಜನೆ ವಿರೋಧಿಸಿ ಭುಗಿಲೆದ್ದ ಹೋರಾಟ. 6 ಸಚಿವರು 6 ಶಾಸಕರಿಂದ ರಾಜೀನಾಮೆ. ಅನಂತಪುರದಲ್ಲಿ ರಾಜೀವ್ ಇಂದಿರಾ ಗಾಂಧಿ ಪ್ರತಿಮೆ ಧ್ವಂಸ. ತೆಲಂಗಾಣ ರಾಜ್ಯ ರಚನೆ ಹಿಂದೆ ಲಾಭ ನಷ್ಟದ ಲೆಕ್ಕಾಚಾರ. ಆಂಧ್ರದಲ್ಲಿ ಯಾರ ಪಾಲಾಗಲಿದೆ ಅಧಿಕಾರ, ಫಲಿಸುತ್ತಾ ಕಾಂಗ್ರೆಸ್ ರಾಜಕೀಯ ತಂತ್ರ. ಬೆಂಗಳೂರಿನಲ್ಲಿ ಅರಸು ಮನೆ ಧ್ವಂಸ. ನಿವಾಸಿಸಿದರು ಆರ್ಟಿಐ ಕಾರ್ಯಕರ್ತರ ಆಕ್ರೋಶ. ಖಾಸಗಿ ವಿಚಾರ ಎಂದು ಕೈ ತೊಳ್ಕೊಳ್ತು ಸರ್ಕಾರ. ಉದ್ಯೋಗ ಖಾತ್ರಿ ಕೆಲಸ ಮಾಡಿದರೆ ಫ್ರೀ ಮೊಬೈಲ್. ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಬಂಪರ್ ಆಫರ್. ನಾರಿಯರ ಓಟು ಸೆಳೆಯಲು ಯುಪಿಎಫ್ ಹೊಸ ಸ್ಕೀಮ್. ದಾವಣಗೆರೆ ಬಳ್ಳಾರಿಯಲ್ಲಿ ತುಂಗಭದ್ರೆ ಅಬ್ಬರ. ದೋಣಿಯಲ್ಲಿ ಪ್ರವಾಹ ಪೀಡಿತರ ಸಂಚಾರ. ಕೃಷ್ಣೆಯ ಆರ್ಭಟಕ್ಕೆ ರಾಯಚೂರು ಜನ ತತ್ತರ. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ ಹುಗಾರ್. ಮತ್ತೊಂದು ರಾಜ್ಯ ಉದಯ ಆಗಿದೆ. ತೆಲಂಗಾಣ ರಾಜ್ಯ ರಚನೆ ಆಗುವ ಮೂಲಕ ಸೀಮಾಂಧ್ರದಲ್ಲಿ ಇವತ್ತು ಅಗ್ನಿಕುಂಡಾಗಿ ನಿಂತಿದೆ ರಾಜಕೀಯ ಹೋರಾಟ. ಜೊತೆಗೆ ಅಲ್ಲಿಯ ಪ್ರತ್ಯೇಕ ರಾಜ್ಯದ ವಿರುದ್ಧ ಹೋರಾಟ ಶುರುವಾಗಿದೆ. ಕಾಂಗ್ರೆಸ್ನ ವಿರುದ್ಧ ಕೂಗು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಪ್ರವಾಹ ಭೀತಿ ಇನ್ನೂ ಕೂಡ ಕಮ್ಮಿ ಆಗಿಲ್ಲ. ಇದ್ರ ಜೊತೆಗೇನೆ ಕೇಂದ್ರ ಸರ್ಕಾರ ಈ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುವಂಥ ಮಹಿಳೆಯರಿಗೆ ಫ್ರೀ ಮೊಬೈಲ್ ಕೊಡುವಂಥ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ಇವೆಲ್ಲದರ ಮಧ್ಯೆ ಇವತ್ತು ದೇವರಾಜ ಅರಸು ಮನೆಯ ಒಂದು ಹಸ್ತಾಂತರ ಮಾರಾಟದ ಕೂಡ ಒಂದು ದೊಡ್ಡ ವಿಚಾರ ಆಗಿದೆ. ಆರ್ಟಿ ಕಾರ್ಯಕರ್ತರು ಸೇರಿದಂತೆ ಬಹಳಷ್ಟು ಜನ ಕಾರ್ಯಕರ್ತರು ಬೆಂಗಳೂರಿನ ಅವರ ನಿವಾಸದರು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಎಲ್ಲ ವಿಷಯಗಳನ್ನು ನಾನು ತರ್ತೀನಿ. ಅದ್ರ ಜೊತೆಗೆ ಪ್ರಮುಖವಾಗಿ ತೆಲಂಗಾಣ ರಾಜ್ಯ ರಚನೆ ಇನ್ನಷ್ಟು ರಾಜ್ಯಗಳ ರಚನೆಗೆ ಒಂದು ರೀತಿ ದಾರಿ ಮಾಡಿಕೊಟ್ಟಿದೆ. ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ. ಮೊದಲಿಗೆ ತೆಲಂಗಾಣ ರಾಜ್ಯ ರಚನೆ ಆಂಧ್ರದಲ್ಲಿ ಅಗ್ನಿಕುಂಡ ಎಬ್ಬಿಸಿದೆ. ಆ ಸುದ್ದಿಯನ್ನು ನೋಡ್ಕೊಂಡು ಬರೋಣ. ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚನೆಗೆ ವಿರೋಧ. ಸೀಮಾಂಧ್ರದಲ್ಲಿ ಭುಗಿಲೆದ್ದ ಹೋರಾಟ. 6 ಸಚಿವರು 6 ಶಾಸಕರಿಂದ ರಾಜೀನಾಮೆ. ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚನೆ ಖಂಡಿಸಿ ಆಂಧ್ರದಲ್ಲಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಅಖಂಡಾಂಧ್ರಕ್ಕಾಗಿ ಒತ್ತಾಯಿಸಿ ಇವತ್ತು ಸೀಮಾಂಧ್ರದಲ್ಲಿ ಬಂದ್ ಹಿಂಸಾಚಾರಕ್ಕೆ ತಿರುಗಿತ್ತು. ಜನಜೀವನ ತತ್ತರಿಸಿದೆ. ಅದರಲ್ಲೂ ರಾಯಲಸೀಮದ ಅನಂತಪುರಂನಲ್ಲಿ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆದುಕೊಂಡಿದ್ದು, ರಾಜ್ಯವನ್ನ ವಿಭಜಿಸಿದ ಕಾಂಗ್ರೆಸ್ ವಿರುದ್ಧ ಸమైక్యాంధ్ర ಪರ ಹೋರಾಟಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂದಿರಾ ಗಾಂಧಿ ಪುತ್ಥಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ಪ್ರದರ್ಶಿಸಿದ್ರು. ಇನ್ನು ವಿಶಾಖಪಟ್ಟಣ, ತಿರುಪತಿ, ವಿಜಯವಾಡ, ಶ್ರೀಕಾಕುಳಂ ಸೇರಿದಂತೆ 13 ಜಿಲ್ಲೆಗಳು ಸಂಪೂರ್ಣ ಬಂದ್ ಆಗಿದ್ದವು. ಎಲ್ಲೆಡೆ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು. ಬಸ್ ಡಿಪೋಗಳು, ಬಸ್ ನಿಲ್ದಾಣಗಳ ಬಳಿ ಪ್ರತಿಭಟನಾಕಾರರು ಧರಣಿ ನಡೆಸಿದ್ರು. ಇದೇ ವೇಳೆ ಬಂದ್ ಹಿನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟುಗಳು, ಶಾಲಾ ಕಾಲೇಜುಗಳನ್ನ ಮುಚ್ಚಲಾಗಿತ್ತು. ರಾಜಧಾನಿ ಹೈದರಾಬಾದ್ನಲ್ಲೂ ಬಂದ್ ಬಿಸಿ ಜೋರಾಗಿತ್ತು. ಭಾರೀ ಪ್ರತಿಭಟನೆ, ಹಿಂಸಾಚಾರ ಹಿನ್ನೆಲೆಯಲ್ಲಿ ಎಲ್ಲೆಡೆ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ರಾಜ್ಯ ಪೊಲೀಸರಷ್ಟೇ ಅಲ್ಲದೆ ಅರೆಸೇನಾ ಪಡೆಗಳನ್ನ ನಿಯೋಜಿಸಲಾಗಿತ್ತು. ತೆಲಂಗಾಣದಲ್ಲಿ ಮುಗಿಲು ಮುಟ್ಟಿದ ಸಂಭ್ರಮ. ತೆಲಂಗಾಣ ಜನರಿಂದ ವಿಜಯೋತ್ಸವ ಆಚರಣೆ. ಇನ್ನು ಇದೇ ವೇಳೆ ತೆಲಂಗಾಣ ಜನರಲ್ಲಿ ಸುಮಾರು 5 ದಶಕಗಳ ಹೋರಾಟಕ್ಕೆ ಜಯ ಸಿಕ್ಕ ಸಂಭ್ರಮ ಮನೆ ಮಾಡಿತ್ತು. ಪ್ರತ್ಯೇಕ ರಾಜ್ಯ ರಚನೆ ಘೋಷಣೆ ಹಿನ್ನೆಲೆಯಲ್ಲಿ ತೆಲಂಗಾಣ ಜನರು ಸಿಹಿ ಹಂಚಿ ಸಂಭ್ರಮ ಆಚರಿಸಿದ್ರು. ಬಣ್ಣದೋಕುಳಿ ಆಡಿ ಕುಣಿದು ಕುಪ್ಪಳಿಸಿದ್ರು. ಇದೇ ವೇಳೆ ತೆಲಂಗಾಣ ಹೋರಾಟದಲ್ಲಿ ಹುತಾತ್ಮರಿಗೆ ಇವತ್ತು ನಮನ ಸಲ್ಲಿಸಲಾಯಿತು. ಹೈದರಾಬಾದ್ನ ಗನ್ ಪಾರ್ಕ್ನಲ್ಲಿ ಪುಷ್ಪಗುಚ್ಛವಿರಿಸಿ ನಮನ ಸಲ್ಲಿಸಲಾಯಿತು. ಮತ್ತೊಂದೆಡೆ ಕರ್ನಾಟಕದ ಗಡಿ ಭಾಗಗಳಿಂದ ಆಂಧ್ರಕ್ಕೆ ಸರ್ಕಾರಿ ಬಸ್ ಸಂಚಾರ ಸ್ಥಗಿತಗೊಳಿಸಿದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಡುವಂತಾಯಿತು. ಇದೇ ವೇಳೆ ಪ್ರತ್ಯೇಕ ರಾಜ್ಯ ರಚನೆ ವಿರೋಧಿಸಿ 6 ಸಚಿವರು 6 ಶಾಸಕರು ರಾಜೀನಾಮೆ ನೀಡಿದ್ದಾರೆ. ಒಟ್ಟಾರೆ ಆಂಧ್ರ ಇಬ್ಬಾಗ ಒಂದು ಕಡೆ ಹರ್ಷ, ಮತ್ತೊಂದು ಕಡೆ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಯಲಸೀಮಾ, ಕೋಸ್ತಾಂಧ್ರದಲ್ಲಿ ಅಖಂಡಾಂಧ್ರಕ್ಕಾಗಿ ಹೋರಾಟ ತೀವ್ರಗೊಂಡ್ರೆ ತೆಲಂಗಾಣದಲ್ಲಿ ದಶಕಗಳ ಹೋರಾಟ ಫಲಿಸಿದ ಸಂಭ್ರಮ ಮನೆ ಮಾಡಿದೆ.
ಹೈದರಾಬಾದ್ನಿಂದ ಗುರುರಾಜ್ ಹೂಗಾರ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್, ಅನಂತಪುರಂ. ಸೊ ಪ್ರತ್ಯೇಕ ರಾಜ್ಯ ರಚನೆಗೆ ಗ್ರೀನ್ ಸಿಗ್ನಲ್ ಏನೋ ಸಿಕ್ಕಿದೆ. ಆದರೆ ಈ ಒಂದು ರಾಜ್ಯ ರಚನೆ ನಂತರ ಆಂಧ್ರದಲ್ಲಿ ರಾಜಕೀಯ ಏರುಪೇರುಗಳಾಗುತ್ತಾ? ಕಾಂಗ್ರೆಸ್ ಇದನ್ನು ಒಂದು ರಾಜಕೀಯ ತಂತ್ರವಾಗಿ ರಾಜ್ಯ ರಚನೆ ಕೈ ಹಾಕಿದೆ. ಒಂದು ವೇಳೆ ತೆಲಂಗಾಣ ಆದ ಮೇಲೆ ತೆಲಂಗಾಣ ಮತ್ತು ರಾಯಲಸೀಮಾ ಮತ್ತು ಏನು ಕೋಸ್ಟಲ್ ಆಂಧ್ರ ಪ್ರದೇಶದಲ್ಲಿ ರಾಜಕೀಯ ಲೆಕ್ಕಾಚಾರಗಳಾಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಏನೇನಾಗಬಹುದು, ಇದರಲ್ಲಿ ಯಾರು ಲಾಭ ಪಡ್ಕೊಳ್ತಾರೆ, ಯಾರಿಗೆ ನಷ್ಟ ಆಗುತ್ತೆ, ಆ ಒಂದು ವಿಚಾರ ಕೂಡ ಇದೆ. ಅದನ್ನು ಕೂಡ ಒಂದು ಪ್ಯಾಕೇಜಲ್ಲಿ ನೋಡ್ಕೊಂಡ್ಬರೋಣ. ಪ್ರತ್ಯೇಕ ರಾಜ್ಯ ರಚನೆಯ ಹಿಂದೆ ಚದುರಂಗದಾಟ. ತೆಲಂಗಾಣ ಸೀಮಾಂಧ್ರದಲ್ಲಿ ಯಾರಿಗೆ ಪಟ್ಟ? ಕುರ್ಚಿ ಹಿಡಿಯುತ್ತಾ ಕಾಂಗ್ರೆಸ್ ಟಿಆರ್ಎಸ್ ಕೂಟ? ದೇಶದ 29ನೇ ರಾಜ್ಯವಾಗಿ ತೆಲಂಗಾಣ ಉದಯವಾಗಿದೆ. ಸೀಮಾಂಧ್ರದಿಂದ ಭಾರೀ ವಿರೋಧದ ನಡುವೆಯೇ ರಾಜಕೀಯ ಲಾಭಕ್ಕಾಗಿ ಪ್ರತ್ಯೇಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅಸ್ತು ಎಂದಿದೆ. ಪ್ರತ್ಯೇಕ ರಾಜ್ಯದಿಂದ ಆಂಧ್ರ ಹಾಗೂ ತೆಲಂಗಾಣ ರಾಜ್ಯಗಳಲ್ಲಿ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ವಿಭಜನೆಗೂ ಮುನ್ನ ಆಂಧ್ರ ಪ್ರದೇಶದ ಬಲಾಬಲ ನೋಡೋದಾದ್ರೆ, ವಿಭಜನೆಗೂ ಮುನ್ನ ಆಂಧ್ರದ ಒಟ್ಟು ವಿಧಾನಸಭಾ ಕ್ಷೇತ್ರಗಳು 294, ಮ್ಯಾಜಿಕ್ ನಂಬರ್ 147. 146 ಸ್ಥಾನಗಳೊಂದಿಗೆ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಕಾಂಗ್ರೆಸ್ಗೆ ಇತರೆ ಪಕ್ಷದ ಬೆಂಬಲವೂ ಇತ್ತು. ವಿರೋಧ ಪಕ್ಷವಾಗಿದ್ದ ಟಿಡಿಪಿ 86 ಸ್ಥಾನಗಳನ್ನು ಹೊಂದಿತ್ತು. ಟಿಆರ್ಎಸ್ 17, ಜಗನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ಸಿ 17 ಸ್ಥಾನ ಹಾಗೂ ಇತರೆ ಪಕ್ಷಗಳು 19 ಸ್ಥಾನಗಳನ್ನು ಹೊಂದಿದ್ದವು. ಆದರೆ ಪ್ರತ್ಯೇಕ ರಾಜ್ಯ 2-3 ತಿಂಗಳಲ್ಲಿ ಮುಗಿದ್ರೆ ಆಗ ಮತ್ತೊಂದು ಲೆಕ್ಕಾಚಾರ ಶುರುವಾಗುತ್ತೆ. ಆಂಧ್ರ ವಿಧಾನಸಭೆ ಚುನಾವಣೆಗೆ ಇನ್ನೂ 8ರಿಂದ 10 ತಿಂಗಳ ಅವಧಿ ಇದೆ. ಅದಕ್ಕೂ ಮುನ್ನ ಚುನಾವಣೆ ನಡೆಯಲ್ಲ. ಆಗ 2 ರಾಜ್ಯಗಳನ್ನು ರಾಜಕೀಯವಾಗಿ ವಿಭಜನೆ ಮಾಡಲಾಗುತ್ತೆ. ಆಗಿನ ಲೆಕ್ಕಾಚಾರ ನೋಡೋದಾದ್ರೆ, ವಿಭಜನೆಯಿಂದ ಸೀಮಾಂಧ್ರಕ್ಕೆ ಒಟ್ಟು 175 ವಿಧಾನಸಭೆಯ ಕ್ಷೇತ್ರಗಳು ಬರ್ತವೆ. ಬಹುಮತಕ್ಕೆ ಬೇಕಾದ ಸಂಖ್ಯೆ 88. ಹಿಂದಿನ ಪಕ್ಷಗಳ ಆಧಾರದ ಪ್ರಕಾರ ಕಾಂಗ್ರೆಸ್ 105, ಟಿಡಿಪಿ 54 ಹಾಗೂ ವೈಎಸ್ಆರ್ಸಿ 17 ಸ್ಥಾನಗಳನ್ನು ಹೊಂದಿದೆ. ಸಹಜವಾಗಿ ಸೀಮಾಂಧ್ರದಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯಲಿದೆ. ಆದರೆ ತೆಲಂಗಾಣ ಚಿತ್ರಣವೇ ಬೇರೆ ಇದೆ. ತೆಲಂಗಾಣ ವ್ಯಾಪ್ತಿಗೆ ಒಟ್ಟು 119 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಬಹುಮತಕ್ಕೆ ಬೇಕಾದ ಸಂಖ್ಯೆ 60. ಇದರಲ್ಲಿ ಕಾಂಗ್ರೆಸ್ 49, ಟಿಡಿಪಿ 34, ಟಿಆರ್ಎಸ್ 17, ಎಂಐಎಂ 7 ಹಾಗೂ ಇತರೆ 16 ಸ್ಥಾನಗಳನ್ನು ಹೊಂದಿದೆ. ಆದರೆ ಅತಂತ್ರ ರಾಜಕೀಯ ನಿರ್ಮಾಣವಾಗುತ್ತೆ. ತೆಲಂಗಾಣಕ್ಕೆ ಒಪ್ಪಿಗೆ ಕೊಟ್ಟ ಅನುಕಂಪದ ಮೇಲೆ ಟಿಆರ್ಎಸ್ ಕಾಂಗ್ರೆಸ್ಗೆ ಬೆಂಬಲಿಸಿದ್ರೂ ಆಶ್ಚರ್ಯವಿಲ್ಲ. ಕಾಂಗ್ರೆಸ್ ಅನ್ನ ದೂರವಿಡಲು ಉಳಿದ ಪಕ್ಷಗಳು ಮೈತ್ರಿ ಮಾಡಿಕೊಂಡಿದ್ರೂ ಆಶ್ಚರ್ಯವಿಲ್ಲ. ಇನ್ನು ಇಷ್ಟೆಲ್ಲ ರಾಜಕೀಯ ಬದಲಾವಣೆಗಳು ನಡೆಯುವ ಮುನ್ನ ಪ್ರತ್ಯೇಕ ರಾಜ್ಯ ರಚನೆ ಅಧಿಕೃತವಾಗಿ ಆಗಬೇಕಿದೆ. ಈ ಪ್ರಕ್ರಿಯೆಗೆ ಸಾಕಷ್ಟು ಕಾಲಾವಕಾಶ ಹಿಡಿಯಲಿದೆ. ಇಷ್ಟೆಲ್ಲದರ ನಡುವೆ ವಿಶೇಷ ಅಂದ್ರೆ ಕಾಂಗ್ರೆಸ್ ವಿರುದ್ಧ ಈಗ ಸೀಮಾಂಧ್ರದಲ್ಲಿ ಭಾರೀ ಆಕ್ರೋಶದ ಅಲೆ ಇದೆ. ಆದರೂ ಅಲ್ಲಿ ಮುಂದಿನ ಚುನಾವಣೆಯವರೆಗೂ ಅಧಿಕಾರ ನಡೆಸುವ ಅವಕಾಶ ಕಾಂಗ್ರೆಸ್ಗಷ್ಟೇ ಲಭ್ಯವಿರೋದು ನಿಜಕ್ಕೂ ವಿಪರ್ಯಾಸ. ಇನ್ನು ತೆಲಂಗಾಣ ಪ್ರಾಂತ್ಯದಲ್ಲಿ ಪ್ರತ್ಯೇಕ ರಾಜ್ಯ ರಚನೆಯ ನಂತರ ಕಾಂಗ್ರೆಸ್ಗೆ ಭಾರೀ ಬೆಂಬಲ ವ್ಯಕ್ತವಾಗಲಿದೆ. ಆದರೂ ಮುಂದಿನ ಚುನಾವಣೆಯವರೆಗೂ ಕಾಂಗ್ರೆಸ್ ಅಲ್ಲಿ ಬಹುಮತದೊಂದಿಗೆ ಅಧಿಕಾರ ನಡೆಸುವ ಪರಿಸ್ಥಿತಿ ಇಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸೊ ಇದು ಆಂಧ್ರ ಪ್ರದೇಶದ ರಾಜಕೀಯ ಲೆಕ್ಕಾಚಾರಗಳಾದರೆ, ಇನ್ನು ಈ ಒಂದು ರಾಜ್ಯ ರಚನೆ ನಂತರ ಆಗುವಂಥ ಒಂದು ಬದಲಾವಣೆಗಳು, ಮುಂದಿನ ಲೆಕ್ಕಾಚಾರಗಳ ಬಗ್ಗೆ ಪತ್ರಕರ್ತರು ಕೂಡ ತಾವು ಅಭಿಪ್ರಾಯ ವ್ಯಕ್ತಪಡಿಸಿದರೆ ಅವ್ರು ಏನು ಹೇಳಿದ್ರೆ ಬನ್ನಿ ನೋಡೋಣ. ಮುಂದಿನ ವರ್ಷ ಲೋಕಸಭಾ ಚುನಾವಣೆ ಬಂದಾಗ ಈ ಸರ್ತಿ ಅವರಿಗೆ ಇಡೀ ದೇಶದಲ್ಲಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದ ಸ್ಥಾನವೂ ಇಂಪಾರ್ಟೆಂಟ್ ಆಗಿದೆ. ಸೊ ಈ ತೆಲಂಗಾಣ ರಾಜ್ಯವನ್ನು ಈಗ ಮಂಜೂರು ಮಾಡಿದ್ರೆ ಅವರಿಗೆ ಅನುಕೂಲ ಆಗುತ್ತೆ ಎಲೆಕ್ಟೋರಲಿ, ಪೊಲಿಟಿಕಲಿ. ಅದಕ್ಕೋಸ್ಕರ ಮಾಡಿದ್ದಾರೆ. ಬಟ್ ಅದೇ ಕಾರಣಕ್ಕಾಗಿ ಈ ತೆಲಂಗಾಣ ರಾಜ್ಯ ಮಾಡಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇಂಡಿಪೆಂಡೆನ್ಸ್ ಮೊದಲೇ ಇತ್ತು ತೆಲಂಗಾಣ ರಾಜ್ಯ ಆಗಬೇಕು ಅಂತ ಹೇಳಿ. ಸೊ ಇಂಡಿಪೆಂಡೆನ್ಸ್ ಆದಮೇಲೆ ಕೂಡ ತೆಲಂಗಾಣ ಸಪ್ರೇಟ್ ರಾಜ್ಯ ಆಗಬೇಕು ಅನ್ನುವಂಥ ಕೂಗು ಇತ್ತು. ಯಾಕಂದರೆ ಅದಕ್ಕೆ ಸರಿಯಾದ ಇಂಪಾರ್ಟೆನ್ಸ್ ಸಿಕ್ಕಿಲ್ಲ ಅಂತ ಹೇಳಿ ಅದಕ್ಕೊಂದು ಸಪ್ರೇಟ್ ರಾಜ್ಯ ಬೇಕು ಅಂತ ಹೇಳಿ ಮಾಡಿದ್ರು. ಸೊ ಈಗ ಫೈನಲಿ ಇದಾಗಿದೆ. ಕಾಂಗ್ರೆಸ್ ಹಸ್ ಡನ್ ಎ ವೆರಿ ಆಪರ್ಚುನಿಸ್ಟಿಕ್ ಡಿಸಿಷನ್. ಅವರಿಗೆ ಈಗ ಆಂಧ್ರದಲ್ಲಿ YSR ಹೋದ್ಮೇಲೆ ಮತ್ತು YSR ಪಾರ್ಟಿ ಜಗನ್ ಅವರು ಬೇರೆ ಪಾರ್ಟಿ ಮಾಡಿದ್ಮೇಲೆ ಸೊ ಪೊಲಿಟಿಕಲಿ ದೊಡ್ಡ ಹೊಡೆತ ಬಿದ್ದಿದೆ. ಸೊ ಆಂಧ್ರ ಪ್ರದೇಶ ಒಂದು 42 ಲೋಕಸಭಾ ಸೀಟ್ಗಳಿದೆ. ಇದು ಭಾಳ ಇಂಪಾರ್ಟೆಂಟ್. ಕಳೆದ 2 ಎಲೆಕ್ಷನ್ ಕೂಡ ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಸೀಟು ಬಂದಿರತಕ್ಕಂಥದ್ದು ಆಂಧ್ರದಿಂದ.
ಸೊ ಈ ಸರ್ತಿ ಜಗನ್ ಪಾರ್ಟಿ ಇದೆ ಮತ್ತು TDP ಇದೆ, ಇದೆಲ್ಲ ಇರೋದ್ರಿಂದ ಅವರಿಗೆ ಅಲ್ಲಿ ಕಮ್ಮಿ ಸೀಟ್ಗಳು ಬರೋ ಚಾನ್ಸಸ್ ಇದೆ. ಅದರಿಂದ ತೆಲಂಗಾಣ ಮಾಡೋದ್ರಿಂದ ನಮಗೆ ಅನುಕೂಲ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಸೊ ಬನ್ನಿ, ಈಗಾಗಲೇ ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಮೂವರು ಪಕ್ಷಗಳ ನಾಯಕರು ಕೂಡ ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ತೆಲಂಗಾಣ ರಾಜ್ಯ ರಚನೆ ಆಯಿತು, ಆದರೆ ಇನ್ನೂ 5 ರಾಜ್ಯಗಳ ರಚನೆಗೆ ಒಂದೊಂದು ರಾಜ್ಯದಲ್ಲಿ ಕೂಗು ಕೇಳಿ ಬರ್ತಾ ಇದೆ. ಬಹುತೇಕ ಇದು ಮತ್ತೊಂದು ಬಿಕ್ಕಟ್ಟಿಗೆ ನಾಂದಿ ಹಾಡಬಹುದು. ಈ ವಿಷಯದ ಬಗ್ಗೆ ಎಲ್ಲ ಅಂಶಗಳನ್ನು ಕೂಡ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.